ಹಾಗಾದ್ರೆ RCB ಟೀಮ್ ಯಾವ ರೀತಿ ಆಗಿದೆ, ಜೊತೆಗೆ RCBಯ ಪ್ಲಸ್ ಮತ್ತು ಮೈನಸ್ ನಾವೀಗ ಗಮನಿಸ್ತಾ ಹೋಗೋಣ ಬನ್ನಿ. ಎಸ್ ನೋಡಿ, ಬಹಳ ಪ್ರಮುಖವಾಗಿ RCB ಪ್ಲಸ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ತವರು ಅನ್ನೋ ಉತ್ಸಾಹ ಅಂತ ಇರುತ್ತೆ. ಆಕ್ರಮಣಕಾರಿ ಬ್ಯಾಟಿಂಗ್, ಬೆಸ್ಟ್ ಫಿನಿಷರ್ಸ್ ಅನ್ನೋ ಹೆಗ್ಗಳಿಕೆ ಇದೆ. ಬೆಸ್ಟ್ ಫಿನಿಷರ್ಸ್ ಇದ್ದಾರೆ ನಮ್ಮ RCB ತಂಡದಲ್ಲಿ. ಇನ್ನು ಬೌಲಿಂಗ್ನಲ್ಲಿ ಭುವನೇಶ್ವರ್, ಡಫಿ ಮುಖ್ಯ ಅಸ್ತ್ರ, ಇವರೇ ನಮಗೆ ಇವತ್ತು. ಹೆಜಲ್ವುಡ್ ಇಲ್ಲ, ಮರಿಬಾರ್ದು. ಅದಾದ ನಂತರ 2025ರ ಚಾಂಪಿಯನ್ಸ್ ಅನ್ನೋ ಹುಮ್ಮಸ್ಸಂತೂ ಇದ್ದೇ ಇರುತ್ತೆ ಖಂಡಿತವಾಗಿಯೂ. ಜೊತೆಗೆ ಘಟಾನುಘಟಿ ಬ್ಯಾಟರ್ಗಳು ಇರುವಂತ ತಂಡ ಇದು. ಆಲ್ಮೋಸ್ಟ್ 8 ಜನ ಬ್ಯಾಟಿಂಗ್ ಆಡ್ತಾರೆ ಆರಾಮಾಗಿ. ಸೊ ಅದಾದ ನಂತರ ತಂಡಕ್ಕೆ ಬೆಥೆಲ್ ಬಂದಿರೋದು ಪ್ಲಸ್ ಪಾಯಿಂಟ್. ವರ್ಲ್ಡ್ ಕಪ್ನಲ್ಲಿ ಅದ್ಭುತವಾಗಿ ಆಡಿದ್ರು ಬೆಥೆಲ್. ಏನು ಕೊಹ್ಲಿ, ಸಾಲ್ಟ್, ಜಿತೇಶ್ ಶರ್ಮಾ, ಡೇವಿಡ್ ಬ್ಯಾಟಿಂಗ್ ಮಾತ್ರ ಅದ್ಭುತವಾಗಿರುತ್ತೆ. ಇದು ನಮ್ಮ RCBಯ ಪ್ಲಸ್ ಪಾಯಿಂಟ್. ಸೊ ಈಗ RCBಯ ಮೈನಸ್ ಏನು? ಹಾಗಾದ್ರೆ ಮೈನಸ್ ಕೂಡ ನಾವು ಗಮನಿಸ್ತಾ ಹೋಗೋಣ. RCB ಬಲಿಷ್ಠ ಬ್ಯಾಟಿಂಗ್ ಇದ್ರು ಬೌಲಿಂಗ್ ಕೊರತೆ ಇದೆ ಸ್ವಲ್ಪ, ಅಂದ್ರೆ ಸಿಕ್ಕಾಪಟ್ಟೆ ಇಲ್ಲ. ಹೈದರಾಬಾದ್ ಹೋಲಿಸ್ಕೊಂಡ್ರೆ RCB ಬೌಲಿಂಗ್ ತುಂಬಾ ಚೆನ್ನಾಗಿದೆ. ಇನ್ನು 2025ರ ಆಪತ್ ಬಾಂಧವ ಯಶ್ ದಯಾಳ್ ಇಲ್ಲ ಈ ಬಾರಿ. ಸೊ ಅದು ಸ್ವಲ್ಪ ಮೈನಸ್ ಆಗ್ಬಹುದೇನೋ. ಪೇಸ್ ಬೌಲರ್ ಹೆಜಲ್ವುಡ್ ಇಲ್ಲದೆ ಇರೋದು ಒಂದೆರಡು ಮ್ಯಾಚಿಗೆ ಇರಲ್ಲ. ಸೊ ಈ ಮ್ಯಾಚಿಗೆ ಸ್ವಲ್ಪ ನಮ್ಗೆ ಅವ್ರು ಇಲ್ಲದೆ ಇರೋದು ಮೈನಸ್ ಆಗುತ್ತೆ. ಭುವಿ, ಡಫಿ, ಸುಯೇಶ್ ಶರ್ಮಾ ಮೇಲೆ ಹೆಚ್ಚು ಒತ್ತಡ ಇರುವಂಥ ಸಾಧ್ಯತೆಯೂ ಕೂಡ ಇದೆ. ಸುಯೇಶ್ ಶರ್ಮಾ ಕೂಡ ಒಳ್ಳೆಯ ಬೌಲರ್. ಇನ್ನು ಹೈದರಾಬಾದ್ ಬ್ಯಾಟರ್ಸ್ ಕಟ್ಟಿ ಹಾಕುವ ಚತುರತೆ ಕೂಡ ಅಗತ್ಯವಾಗಿ ಬೇಕೇ ಬೇಕು. ಮಿಡಲ್ ಆರ್ಡರ್ನಲ್ಲಿ ಬ್ಯಾಟರ್ಗಳ ಅಸ್ಥಿರ ಆಟ ಸ್ವಲ್ಪ ಇದೆ, ಅದನ್ನು ಸರಿಪಡಿಸ್ಕೊಂಡ್ರೆ ಆಗುತ್ತೆ RCB. ಇನ್ನು ಫಾರಿನ್ ಆಟಗಾರರನ್ನ ಆಡಿಸೋ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಇದೆ. ಅಂದರೆ ಒಳ್ಳೆ ತಲೆನೋವಿದೆ, ಏನು ಕೆಟ್ಟ ತಲೆನೋವೇನಿಲ್ಲ, ಒಳ್ಳೆ ತಲೆನೋವಿದೆ. ಈ ಥರ ಇರಬೇಕು. ಸೊ RCB ಬಲಿಷ್ಠ ಬ್ಯಾಟಿಂಗ್ ಇದ್ರೂ ಕೂಡ ಬೌಲಿಂಗ್ ಕೊರತೆ ಇದೆ. ನೋಡೋಣ. ಇನ್ನು ಆ SRHನ ಪ್ಲಸ್ ಪಾಯಿಂಟ್ ಏನು? ಹೈದರಾಬಾದ್ ತಂಡದಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಬಿಗ್ ಹಿಟ್ ಆಟಗಾರರೇ ಇದ್ದಾರೆ. RCB ರೀತಿಯಲ್ಲೇ ಹೈದರಾಬಾದ್ ಬಲಿಷ್ಠ ಬ್ಯಾಟಿಂಗ್ ಇದೆ. ಬಲಿಷ್ಠ ಬ್ಯಾಟಿಂಗ್, ಹೊಡಿ ಆಟಗಾರರಿದ್ದಾರೆ. ಬಹುತೇಕ ಆಟಗಾರರು T20ಯಲ್ಲಿ ಎಕ್ಸ್ಪರ್ಟ್ಗಳೇ. ಹೌದು, 100% ಹೌದು. ಯಾಕೆಂತ ಅಂದ್ರೆ ಇಶಾನ್ ಕಿಶನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಎಲ್ಲರೂ ಕೂಡ. ಇನ್ನು RCB ಜೊತೆಗಿನ 25 ಮ್ಯಾಚ್ಗಳಲ್ಲಿ 13ರಲ್ಲಿ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಇದು ಕೂಡ ಅವರಿಗೆ ಪ್ಲಸ್ಸು. RCB ವಿರುದ್ಧ ಇವತ್ತು ಮತ್ತೆ ಬೃಹತ್ ಮೊತ್ತದ ನಿರೀಕ್ಷೆ ಅಂತೂ ಎಲ್ಲರಿಗೂ ಕೂಡ ಇದೆ. ಬಿಕಾಸ್ ಚಿನ್ನಸ್ವಾಮಿ ಪಿಚ್ ಇದೆಯಲ್ಲ, ಬ್ಯಾಟಿಂಗ್ ಪಿಚ್ ಅದು. ಇನ್ನು 2024ರಲ್ಲಿ ಬೆಂಗಳೂರಿನಲ್ಲೇ 3 ವಿಕೆಟ್ 287 ರನ್ ಗಳಿಸಿತ್ತು. 3 ವಿಕೆಟ್ ನಷ್ಟಕ್ಕೆ 287 ರನ್. 2 ಬಾರಿ ಗರಿಷ್ಠ ರನ್ ದಾಖಲಿಸಿದಂತ ಸಾಧನೆ ಕೂಡ SRH ಮೇಲಿದೆ. ಸೊ ಇದು SRHನ ಪ್ಲಸ್. ಇನ್ನು ಮೈನಸ್ ಏನು? ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಇಲ್ಲ. ಸೊ ಅದು ಕೂಡ ದೊಡ್ಡ ಹೊಡೆತ ಅವರಿಗೆ. ಇನ್ನು ನಾಯಕತ್ವದ ಜೊತೆಗೆ ಬೌಲಿಂಗ್ ವಿಭಾಗಕ್ಕೂ ಕೂಡ ಹಿನ್ನಡೆ ಇದೆ. ಬೌಲಿಂಗ್ ವಿಭಾಗ ಬಹಳ ವೀಕ್ ಇದೆ ಅಂತಾನೆ ಹೇಳ್ತಾರೆ. ತಂಡದ ಬ್ಯಾಟಿಂಗ್ನಲ್ಲಿ ದಿಢೀರ್ ಕುಸಿಯೋ ಭೀತಿ ಇದೆ. ಯಾಕೆಂತ ಹೇಳಿದ್ರೆ ಅವ್ರು ಒಂದೇ ಮಂತ್ರ, ಹೊಡಿಬಡಿ ಮಂತ್ರ ಅವ್ರದ್ದು. ಸೊ SRH ತಂಡಕ್ಕೆ ಅನುಭವಿ ಬೌಲರ್ಗಳ ಕೊರತೆ ಇದೆ. ಹೆಸರು ಹೇಳ್ತಾ ಹೋದ್ರೆ ಇವರೆಲ್ಲ ಇದ್ದಾರಾ, ಇವ್ರು ಯಾರು ಅನ್ನೋ ತರ ಕ್ರಿಕೆಟ್ ಅಭಿಮಾನಿಗಳೇ ಕ್ವಶನ್ ಮಾಡ್ತಾರೆ. ತಂಡಕ್ಕೆ ಸ್ಥಿರತೆ ತರಬಲ್ಲ ಸ್ಪಿನ್ನರ್ಗಳು ತಂಡದಲ್ಲಿ ಇಲ್ಲ. ಎಕ್ಸಾಕ್ಟ್ಲಿ ಹೌದು. ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಇಲ್ಲದೆ ಇರೋದು ಇವರಿಗೆ ದೊಡ್ಡ ಒಂದು ತಲೆನೋವು ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಎಸ್, ನಾವು ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಹೋಗ್ತೀವಿ. ಅವಿನಾಶ್, ಬಹಳ ಪ್ರಮುಖವಾಗಿ ಈ ಬಾರಿ ನಮ್ಮ RCBಯ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಭುವನೇಶ್ವರ್ ಕುಮಾರ್ ಮತ್ತು ಡಫಿ ಇಬ್ರು ಕೂಡ ಮ್ಯಾಜಿಕ್ ಮಾಡಬಲ್ಲಂತ ಸಾಮರ್ಥ್ಯ ಇರುವಂತ ಬೌಲರ್ಗಳು. ಸೊ ಹೆಜಲ್ವುಡ್ ಇಲ್ಲದೆ ಇರೋದು ಅಷ್ಟು ತಲೆನೋವಾಗಿ ಆಗುತ್ತಾ ನಮಗೆ ಅಂತ? ಅಲ್ಲ, ಅದು ಮ್ಯಾಚ್ ಸ್ಟಾರ್ಟ್ ಆಗೋವರೆಗೂ ತಲೆನೋವು ಅನ್ಸುತ್ತೆ. ಯಾಕಂದ್ರೆ ಹೇಜಲ್ವುಡ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಯಾಕಂದ್ರೆ ಅಷ್ಟೊಂದು ಮ್ಯಾಚ್ಗಳನ್ನ ಇನ್ಕ್ಲೂಡಿಂಗ್ ಕಪ್ ಕೂಡ ಗೆಲ್ಸ್ಕೊಟ್ಟಿದ್ದಾರೆ. ಸೊ ಅದು ಡೌಟೇ ಇಲ್ಲ. ಎಲ್ಲಿವರೆಗೂ ಆ ಕ್ವಶನ್ ಮಾರ್ಕ್ ಇರುತ್ತೆ ಅಂದ್ರೆ ಡಫಿ ಪರ್ಫಾರ್ಮ್ ಮಾಡೋವರೆಗೂ ಅಷ್ಟೇ. ಅವ್ರು ಒಂದು ಮ್ಯಾಚ್ ಕಮ್ ಬ್ಯಾಕ್ ಮಾಡಿದ್ರೆ ಮುಗ್ದೋಯ್ತು, ಓಕೆ ಅಪ್ಪ ಹಿಂಗೆ ಅಂತ. ಇವಾಗ ನಾವು ಎಷ್ಟು ಜನರ ಮೇಲೆ ಡಿಪೆಂಡ್ ಆಗಿದ್ವಿ, ABD ಇಂದ ಹಿಡಿದು ಮ್ಯಾಕ್ಸ್ವೆಲ್ ಇಂದ ಹಿಡಿದು ಅಷ್ಟೆಲ್ಲ. ಇವಾಗ ಆಲ್ಮೋಸ್ಟ್ ನೆನಪೇ ಇಲ್ಲ. ನಮ್ಮ ಜಿತೇಶ್ ಶರ್ಮಾ ಅಂತೀವಿ, ನಮ್ಮ ರೊಮರಿ ಆಡ್ತಾ ಇರೋದೆಲ್ಲ ಲಾಸ್ಟ್ ಸೀಸನ್ ಇಂದ ರೀಸೆಂಟ್ ಆಗಿ ಬಂದಿರೋರು. ಬಟ್ ಮನೆ ಮಕ್ಕಳ ತರ ನೋಡ್ತಾ ಇದೀವಿ. ಹಂಗೆ IPL ಅನ್ನೋದು
ಅನ್ನೋದು ಏನಕ್ಕೆ ಅಷ್ಟು ದೊಡ್ಡ ವೇದಿಕೆ ಅಂದ್ರೆ, ಏನಕ್ಕೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಬಿಡ್ ಮಾಡ್ತಾರೆ ಅಂದ್ರೆ, ಒಂದು ದಿವಸದಲ್ಲಿ ಎಲ್ಲವೂ ಚೇಂಜ್ ಆಗುತ್ತೆ. ನ್ಯಾಷನಲ್ ನ್ಯೂಸ್ ಆಗ್ಬೋದು, ಎಲ್ಲರ ಕಣ್ಣು ಬೀಳುತ್ತೆ. ಸೊ ಹಾಗಾಗಿ ಡಫಿ ಪರ್ಫಾರ್ಮ್ ಮಾಡಿದ್ರೆ ಅದೇನು ಮ್ಯಾಟ್ರೇ ಆಗಲ್ಲ. ಕರೆಕ್ಟ್. ಏನೋ ನಮ್ದು ವಾಸುಕಿ ಸರ್ ಬ್ಯಾಟಿಂಗ್ ಹೌದು ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ, ಬೌಲಿಂಗ್ ವೀಕ್ ಅಂತಾನೆ ಅನ್ಸುತ್ತಾ? ವೀಕ್ ಅಂತ ಹೇಳಕ್ಕಾಗಲ್ಲ. ಹೋದ್ಸಲಿ ಇದ್ದಿದ್ದ ಒಂದು ಹೆಸರುಗಳ ಸ್ಥಿರತೆ ಶುರುನಲ್ಲಿ ಕಾಣಿಸ್ತಾ ಇಲ್ಲ. ಅವಿನಾಶ್ ಅವರು ತುಂಬಾ ಚೆನ್ನಾಗಿ ಯಶ್ ದಯಾಳ್ ಒಬ್ರು ಬಿಟ್ರೆ ಹೆಸಲ್ವುಡ್ ಇದಾರೆ, ಬಟ್ ಈ ಮ್ಯಾಚ್ ನಲ್ಲಿ ಇಲ್ಲ ಅನ್ನೋದು. ಹೋದ್ಸಲಿ ನಮ್ಗೆ ಹೋದಾಗ RCBಗೆ KKR ಅಲ್ಲಿ ಒಂದು ಸ್ಟಾರ್ಟ್ ಸಿಕ್ಕಿತ್ತು. ಆಮೇಲೆ ಅದಾದ್ಮೇಲೆ ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಸೋಲ್ಸಿದ್ರು. ಯಾವ್ದೋ GT ಮೇಲೆ ಒಂದು ಈ ಕಡೆ ಆ ಕಡೆ ಆಗಿರ್ಬೋದು, ಬಟ್ ಮುಂಬೈ ಇಂಡಿಯನ್ಸ್ ಕೊಡಿದ್ರು. ಆಮೇಲೆ ಪಂಜಾಬ್ ಕಿಂಗ್ಸ್ ಕೊಡಿದ್ರು. ಪಂಜಾಬ್ ಕಿಂಗ್ಸ್ ಇನ್ಫ್ಯಾಕ್ಟ್ ರೈನ್ ಎಫೆಕ್ಟೆಡ್ ಮ್ಯಾಚ್ ಇಲ್ಲಿ ಸೋತಿದ್ರು ಒಂದು ಮ್ಯಾಚು. ಸೊ ಕೆಲವು ಎಲ್ಲಾ ಮ್ಯಾಚ್ಗಳನ್ನು CSK 2 ಸಲ ಹೊಡೆದ್ರು, ಮುಂಬೈ ಮೇಲೆ ಗೆದ್ರು, KKR ಮೇಲೆ ಗೆದ್ರು. ಅಷ್ಟು ಸುಲಭ ಅದಲ್ಲ ಅದು. ಆ ಸ್ಟಾರ್ಟ್ ನ ಅವ್ರು ಬಿಡ್ಲಿಲ್ಲ, ಆ ಮೊಮೆಂಟಮ್ನ ಬಿಡ್ಲಿಲ್ಲ ಅವರು. ಈ ಸಲ ಆ ಮೊಮೆಂಟಮ್ ಸಿಗ್ಬೇಕು ಅಂತಂದ್ರೆ ಇವ್ರ ಮೇಲೆ ಅತಿಯಾದ ಪ್ರೆಷರ್ ಇರುತ್ತೆ, ಅತಿಯಾದ ಒತ್ತಡ ಇರುತ್ತೆ ಬೌಲರ್ಸ್ ಮೇಲೆ. ಏನಂತಂದ್ರೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡ್ಕೊಂಡ್ ಬಂದಿರ್ತಾರೆ. ಯಾವಾಗ ಟಾಪ್ ಹೆವಿ ಆಗ್ತಾರೆ ಅವ್ರು ಯಾವತ್ತೂ ಗೆಲ್ಲಲ್ಲ. RCB ಮುಂಚೆ ಹೇಗಿತ್ತು, ಬರೀ ಟಾಪ್ ಹೆವಿ ಆಗಿರ್ತಾ ಇತ್ತು, ಯಾವತ್ತೂ ಗೆದ್ದಿಲ್ಲ. ಇವ್ರು ಈ ಸಲ SRH ಬರೀ ಟಾಪ್ ಹೆವಿ ಇದೆ. ಇವನ್ ಕಮಿನ್ಸ್ ಬಂದ್ರೂ ಅವರು ಆ ಥರ ನಮ್ಗೆ ಬಂದಿರೋ ನಾವು ಸ್ಥಿರತೆ ಆಗಿ ನಮ್ಗೆ ಬಂದಿರೋ ಒಂದು ಸ್ಟ್ರೆಂತ್ ಬ್ಯಾಲೆನ್ಸ್ ಸೈಡ್ ಅವ್ರು ಆಗೋದಿಲ್ಲ. ಸೊ ಅದನ್ನೆಲ್ಲ ಲೆಕ್ಕಕ್ಕಿಟ್ಕೊಂಡು ಅವರು ಪ್ಲಾನ್ ಎಲ್ಲ ಚೆನ್ನಾಗೇ ಮಾಡಿರ್ತಾರೆ. ಸೊ ಡಫಿ ಮೋಸ್ಟ್ ಪ್ರಾಬಬ್ಲಿ ಚೆನ್ನಾಗಿ ಮಾಡ್ಬೋದು ಅಂತಲೂ ಅನ್ಸುತ್ತೆ. ಯಾಕೆಂತಂದ್ರೆ ಅವ್ರು ಇಂಟರ್ನ್ಯಾಷನಲ್ ಬೌಲರ್ಸ್ ಇವಾಗ 4 ಜನ ಬ್ಯಾಟರ್ಸ್ನ ತಗೊಂಡು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ನ ಬೆತೆಲ್ನೂ ಆಡಿಸ್ಬಿಟ್ಟು ಬೌಲಿಂಗ್ ಬರೀ ನಮ್ಮ ಇಂಡಿಯನ್ಸ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅದ್ರಲ್ಲಿ ಮಂಗೇಶ್ ಯಾದವ್ ತೀರಾ 2 ಮ್ಯಾಚ್ ಆಡಿದಾರೆ ಅಷ್ಟೇ, ಲಿಸ್ಟಿಗೆ 2 ಮ್ಯಾಚ್ ಆಡಿರೋದು. ಆಮೇಲೆ ಇವರು ಇನ್ನೊಬ್ರು ರಸಿಕ್ ಸಲಾಂ ಅವರು ಹೌದು, ಅವರು ಅಷ್ಟೇ. ಅವರು ಜಾಸ್ತಿ ಆಡಿಲ್ಲ. 3-4 ಇದಕ್ಕೆ ಆಡಿದ್ದಾರೆ, IPL ಆಡಿದ್ದಾರೆ, 13 ಮ್ಯಾಚ್ ಆಡಿದ್ದಾರೆ. ಬಟ್ ಇಟ್ ಸ್ಟಿಲ್ ನಾಟ್ ಮಚ್. 13 ಮ್ಯಾಚ್ ಏನು, 100 ಮ್ಯಾಚ್ ಆಡಿದ್ದಾರೆ ಬೇರೆಯವರು. ಸೊ ಅಷ್ಟೊಂದು ಇಲ್ಲದೆ ಇರೋದ್ರಿಂದ ಅವ್ರ ಮೇಲೆ ಡಿಪೆಂಡ್ ಆಗೋದು ಕಷ್ಟ. ಸೊ ಡಫಿ ಆಡ್ಬಿಟ್ಟು ಆಡಿಸ್ಲೇಬೇಕು ನನ್ನ ಪ್ರಕಾರ. ಸೊ ಆಡಿಸ್ಬಿಟ್ಟು ಅವ್ರೇನಾದ್ರು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಶುರು ಮಾಡಿದ್ರೆ ಇಟ್ ವಿಲ್ ಮೇಕ್ ಎ ಹ್ಯೂಜ್ ಡಿಫ್ರೆನ್ಸ್ ಫಾರ್ RCB. ಶ್ರೀದೇವಿ ಅವರೇ, ವಿರಾಟ್ ಕೊಹ್ಲಿ ಎಷ್ಟು ನೋಡಿತಾರೆ ಇವತ್ತು? ಹೇಳ್ರಿ ಒಂದು 100 ಹೇಳ್ರಿ. ಆ್ಯಕ್ಚುಲಿ ಎಲ್ರಿಗೂ ಆಸೆ ಇದೆ RCB ವಿನ್ ಆಗಬೇಕು ಅಂತ. ಸೊ RCB ವಿನ್ ಆಗಕ್ಕೆ ಎಷ್ಟು ಬೇಕೋ ಅಷ್ಟೇ ಹೊಡೆದ್ಬಿಡ್ಲಿ.